ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾವ ಯಾವ ಮನೆಗಳಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ 4 ಮನೆಗಳಿಗೆ ಲಕ್ಷ್ಮೀ ದೇವಿಯು ಎಂದಿಗೂ ಸಹ ಪ್ರವೇಶ ಮಾಡುವುದಿಲ್ಲ. ಇವರು ಯಾವಾಗಲೂ ಬಡತನವನ್ನು ಅನುಭವಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಲಕ್ಷ್ಮೀ ದೇವಿ ಎಂದರೆ ಸಾಕ್ಷಾತ್ ಧನಕ್ಕೆ ಅಧಿಪತಿ. ಯಾರಿಗೆ ಐಶ್ವರ್ಯವು ಸಿದ್ಧಿಸಬೇಕಾದರೂ ಕೂಡ ಆ ತಾಯಿಯ ಕೃಪೆ ಇರಲೇಬೇಕು. ಆದ್ದರಿಂದಲೇ ಎಲ್ಲರೂ ಕೂಡ ವಿವಿಧ ರೂಪಗಳಲ್ಲಿರುವ ಲಕ್ಷ್ಮೀ ದೇವಿಯನ್ನು, ಲಕ್ಷ್ಮೀ ದೇವಿಯ ಚಿತ್ರಪಟಗಳನ್ನು ಹಾಗೂ ವಿಗ್ರಹಗಳನ್ನು ಪೂಜಿಸುತ್ತಾರೆ. ಲಕ್ಷ್ಮೀದೇವಿ ಸಕಲ ಸಿರಿ ಸಂಪತ್ತುಗಳ ಅಧಿದೇವತೆಯಾಗಿದ್ದಾಳೆ. ತಾಯಿಯ ಅನುಗ್ರಹವಿದ್ದರೆ ಸಕಲವೂ ಸಿದ್ಧಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಲಕ್ಷ್ಮೀದೇವಿ ಚಂಚಲ ಸ್ವಭಾವಿ ಎಂದು ಕೂಡ ಕರೆಯುತ್ತಾರೆ. ಅಮ್ಮನವರ ಅಷ್ಟೋತ್ತರದಲ್ಲಿ ಚಂಚಲ ದೇವಿಯೇ ನಮಃ ಎಂಬ ನಾಮವೂ ಕೂಡ ಇದೆ. ಇದಕ್ಕೆ ಕಾರಣವೆಂದರೆ ಯಾರು ದೇವರ ಉಪಾಸನ ಮಾಡುತ್ತಾರೋ ಆ ದೇವನ ತತ್ವವು ಉಪಾಸಕನ ಬಳಿಗೆ ಬರುತ್ತದೆ. ಇದರ ಅನುಸಾರವಾಗಿ ಕೆಲವು ಲಕ್ಷಣಗಳೂ ಕೂಡ ಕಾಣಿಸುತ್ತವೆ. ಆ ಲಕ್ಷ್ಮೀದೇವಿಯ ಉಪಾಸನ ಮಾಡಿದರೆ ಧನ ಪ್ರಾಪ್ತಿಯಾಗುತ್ತದೆ. ಈ ಉಪಾಸನ ಮಾಡದಿದ್ದರೆ, ಅಹಂಕಾರದಿಂದ ವರ್ತಿಸಿದರೆ ಆ ದೈವತತ್ವವು ಉಪಾಸಕನಿಗೆ ಸಿದ್ಧಿಸುವುದಿಲ್ಲ. ಆಗ ತನ್ನ ಸ್ವಂತ ತಪ್ಪನ್ನು ಒಪ್ಪಿಕೊಳ್ಳದೆ ಈ ಮನುಷ್ಯರು ಲಕ್ಷ್ಮೀದೇವಿ ಚಂಚಲೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ, ನಿಜವಾಗಿಯೂ ಲಕ್ಷ್ಮೀದೇವಿಯು ಚಂಚಲೆಯಾಗಿದ್ದರೆ ಆ ತಾಯಿಯು ಶ್ರೀ ಮಹಾವಿಷ್ಣುವಿನ ಚರಣಗಳನ್ನು ಯಾವಾಗಲೂ ಅಗಲುತ್ತಿದ್ದಳು. ಆದ್ದರಿಂದ ಲಕ್ಷ್ಮೀದೇವಿಯು ಚಂಚಲೆಯಲ್ಲ. ನಮ್ಮ ಭಕ್ತಿಯೇ ಚಂಚಲವಾದುದು ಎಂಬ ವಿಷಯವನ್ನು ಎಲ್ಲರೂ ಅರ್ಥೈಸಿಕೊಳ್ಳಬೇಕು. ಇಂದಿನ ಈ ದಿನಗಳಲ್ಲಿ ಹಣವಿಲ್ಲದೆ ಯಾವ ಕೆಲಸವೂ ಸಹ ನಡೆಯುವುದಿಲ್ಲ. ಕೆಲವರ ಬಳಿ ಯಥೇಚ್ಛವಾಗಿ ಹಣವಿರುತ್ತದೆ, ಇನ್ನೂ ಕೆಲವರ ಬಳಿ ಹಣವೇ ನಿಲ್ಲುವುದಿಲ್ಲ. ಇದಕ್ಕೆ ಕಾರಣವು ಏನಿರಬಹುದು ಎಂದು ನೀವು ಯಾವಾಗಲಾದರೂ ಸರಿ ಆಲೋಚಿಸಿದ್ದೀರಾ? ಯಾರ ಮೇಲೆ ಲಕ್ಷ್ಮಿಯ ದೇವಿಯ ಕಟಾಕ್ಷವಿರುತ್ತದೆಯೋ ಅವರ ಬಳಿ ಯಾವಾಗಲೂ ಹಣವೂ ಸಹ ಇರುತ್ತದೆ. ಹಾಗಾದರೆ ಆ ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಎಂಬ ವಿಷಯಕ್ಕೆ ಬಂದರೆ, ಆ ದೇವಿಯ ಕಟಾಕ್ಷಕ್ಕೋಸ್ಕರ ಕೆಲವು ಮಂದಿ ಏನೇನೋ ಹೇಳುತ್ತಿರುತ್ತಾರೆ, ಅದು ಮಾಡಿ ಇದು ಮಾಡಿ ಎಂದು. ಆದರೆ ಅವುಗಳು ಯಾವುದರ ಅವಶ್ಯಕತೆಯೂ ಸಹ ಇಲ್ಲ. ಈಗ ನಾವು ತಿಳಿಯುವಂತಹ ಈ ವಿಷಯಗಳನ್ನು ನಾವು ಅನುಸರಿಸಿದರೆ ಸಾಕು. ಲಕ್ಷ್ಮೀ ದೇವಿಯ ಕಟಾಕ್ಷವು ಸದಾ ನಿಮ್ಮ ಮೇಲೆ ಇರುತ್ತದೆ. ಹೆಣ್ಣು ಲಕ್ಷ್ಮಿ ಸ್ವರೂಪ, ಮನೆಗೆ ಮಹಾಲಕ್ಷ್ಮಿ. ಮನೆಯಲ್ಲಿರುವ ಮಹಿಳೆಯರು ಹೆಂಡತಿಯಾಗಬಹುದು, ಅಕ್ಕ, ತಂಗಿ, ಅಮ್ಮ ಅಥವಾ ಅಜ್ಜಿ ಯಾರಾದರೂ ಆಗಲಿ, ಮನೆಗೆ ಅವರೇ ಮಹಾಲಕ್ಷ್ಮಿಯವರು. ಅವರೇ ಅಲ್ಲವೇ ಮನೆಯನ್ನು ಬೆಳಗುವುದು ಮತ್ತು ಬೆಳೆಸುವುದು. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಬುದ್ಧಿವಂತಿಕೆಯಿಂದ ಮತ್ತು ಜಾಣ್ಮೆಯಿಂದ ಸಂಸಾರ ಸರಿದೂಗಿಸುವವರು ಮಹಿಳೆಯರು. ಇವರಿಂದಲೇ ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಆದ್ದರಿಂದಲೇ ಮನೆಯ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀದೇವಿಗೆ ಹೋಲಿಸುತ್ತಾರೆ. ನಮ್ಮ ಪೂರ್ವಿಕರು, ಅಂದರೆ ಎಲ್ಲ ಮಹಿಳೆಯರು ಒಂದೇ ರೀತಿ ಇರುವುದಿಲ್ಲ. ಕೆಲವು ಮಂದಿ ಹಣವನ್ನು ದುಬಾರಿಯಾಗಿ ಖರ್ಚು ಮಾಡುತ್ತಾ ಅವರಿವರ ಬಗ್ಗೆ ಅನಗತ್ಯವಾದ ಮಾತುಗಳನ್ನಾಡುತ್ತಾ ಕಾಲ ಕಳೆಯುತ್ತಿರುತ್ತಾರೆ. ಅವರ ಬಳಿಗೆ ಲಕ್ಷ್ಮೀದೇವಿಯು ಸುಳಿದು ಸಹ ನೋಡುವುದಿಲ್ಲ. ದುರ್ಬುದ್ಧಿ ಇರುವಂತಹ, ಕೆಟ್ಟ ಆಲೋಚನೆಗಳಿರುವಂತಹ, ಅವಾಚ್ಯ ಶಬ್ದಗಳನ್ನು ಉಪಯೋಗಿಸುವಂತಹ ಮತ್ತು ಹಿರಿಯರನ್ನು ಗೌರವದಿಂದ ಕಾಣದಿರುವಂತಹ ಮಹಿಳೆ ಇರುವ ಮನೆಗಳಿಗೆ ಲಕ್ಷ್ಮೀದೇವಿಯ ಅನುಗ್ರಹವಿರುವುದಿಲ್ಲವೆಂದು ಗರುಡ ಪುರಾಣದಲ್ಲೇ ಹೇಳಲಾಗಿದೆ. ಇನ್ನು ನಾವು ಎರಡನೇದಾಗಿ ನೋಡೋದಾದರೆ, ಯಾವ ಮಹಿಳೆ ಕಸಪೊರಕೆಗಳನ್ನು ಕಾಲಿನಿಂದ ಒದೆಯುತ್ತಿರುತ್ತಾಳೋ ಅಂತಹ ಮನೆಗಳಿಗೂ ಕೂಡ ಲಕ್ಷ್ಮೀದೇವಿ ಬರುವುದಿಲ್ಲ. ಪೊರಕೆಯು ಶನಿ ಮಹಾತ್ಮನ ಆಯುಧ. ಅಂತಹ ಪೊರಕೆಯನ್ನು ಕಾಲಿನಿಂದ ಒದ್ದರೆ ದರಿದ್ರ ದೇವಿ ಮನೆಗೆ ಬರುತ್ತಾಳೆ. ನಮ್ಮ ಪುರಾಣಗಳಲ್ಲಿ ಪ್ರತಿಯೊಂದಕ್ಕೂ ಸಹ ಒಂದು ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪೊರಕೆಗೂ ಕೂಡ ಶಾಸ್ತ್ರಗಳಲ್ಲಿ ಪ್ರತ್ಯೇಕ ಸ್ಥಾನವಿದೆ. ಆದ್ದರಿಂದ ಪೊರಕೆಯನ್ನು ಅಗೌರವದಿಂದ ಕಾಣದೆ ಅದಕ್ಕೇ ಆದ ಗೌರವವನ್ನು ಕೊಡದಿದ್ದರೆ ನಮ್ಮ ಕಷ್ಟಗಳನ್ನು ನಾವೇ ಬರಮಾಡಿಕೊಂಡಂತಾಗುತ್ತದೆ. ಆದ್ದರಿಂದ ಪೊರಕೆಯನ್ನು ಕಾಲಿನಲ್ಲಿ ಒದೆಯಬಾರದು. ಯಾರು ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲವೋ ಅವರ ಮನೆಗೂ ಎಂದಿಗೂ ಸಹ ಲಕ್ಷ್ಮೀ ದೇವಿಯು ಹೆಜ್ಜೆಯನ್ನು ಇಡುವುದಿಲ್ಲ ಎಂದು ನಮ್ಮ ಹಿರಿಯರು ಹಾಗೂ ಪುರಾಣಗಳಲ್ಲಿ ಹೇಳಲಾಗಿದೆ. ಆಗಿಂದಾಗಲೇ ನಮ್ಮ ಮನೆಯನ್ನು ಸ್ವಚ್ಛವಾಗಿ, ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾಳೆ. ಕೆಲವು ಮಂದಿ
ಸ್ತ್ರೀಯರು ಕೈಗಳಿಗೆ ಧರಿಸಿದಂತಹ ಬಳೆಗಳನ್ನು ಒಡೆದು ಹೋದರೆ ಆ ಮುರಿದ ಬಳೆಯ ಚೂರುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕುತ್ತಾರೆ. ಶಾಸ್ತ್ರಗಳ ಪ್ರಕಾರ ಹಾಗೆ ಮಾಡಿದರೆ ಬಡತನವನ್ನು ಅನುಭವಿಸಬೇಕಾಗುತ್ತದೆ. ಹಾಗೆ ಒಡೆದು ಹೋದಂತಹ ಬಳೆಯ ಚೂರುಗಳನ್ನು ಮರದ ಬುಡದಲ್ಲಿ ಎಲ್ಲಿಯಾದರೂ ಸರಿ ಅಗೆದು ಮುಚ್ಚಿಡಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀದೇವಿಗೆ ಕೋಪ ಬರುವುದಿಲ್ಲ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ವಿಶೇಷ ಸ್ಥಾನಮಾನವಿದೆ. ಹಾಗೆಯೇ ನಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲು ಸಹ ಒಂದು. ಈ ಬಾಗಿಲನ್ನು ನಾವು ದಡಾರ್ ಅಂತ ಜೋರಾಗಿ ಮುಚ್ಚಬಾರದು. ಇಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿಯು ನಿಲ್ಲುವುದಿಲ್ಲ. ಅಸಲಿಗೆ ಅಂತಹ ಮನೆಗಳಿಗೆ ಲಕ್ಷ್ಮೀದೇವಿಯು ಪ್ರವೇಶವೇ ಮಾಡುವುದಿಲ್ಲ. ಆದ್ದರಿಂದ ಬಾಗಿಲುಗಳನ್ನು ಶಬ್ದ ಬರದಂತೆ ಮುಚ್ಚಬೇಕು. ಹಾಗೆ ನಿಧಾನವಾಗಿ ಹಾಕಬೇಕು ಅಂತ ಶಾಸ್ತ್ರಗಳು ಹೇಳುತ್ತವೆ. ಯಾರು ಮನೆಯನ್ನು ಹಾಗೂ ಮನೆಯಲ್ಲಿರುವ ವಸ್ತುಗಳನ್ನು ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಹಾಗೆಯೇ ಮಹಿಳೆಯರು ಮನೆಯ ಹೊಸ್ತಿಲ ಬಳಿ ಕುಳಿತು ಊಟ ಮಾಡಬಾರದು. ಅಂತಹ ಮನೆಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿಯು ಇರುವುದಿಲ್ಲ. ಹೊಸ್ತಿಲ ಬಳಿ ಕುಳಿತು ತಿನ್ನುವುದು ಅಶುಭವೆಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅಲ್ಲದೆ ಅನಾವಶ್ಯಕವಾಗಿ ಖರ್ಚು ಮಾಡುವ ಮನೆಗಳಲ್ಲೂ ಕೂಡ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ. ಅಂತಹ ಮನೆಗಳಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ. ಇನ್ನು ಲಕ್ಷ್ಮೀದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ವಾರಕ್ಕೆ 1 ಬಾರಿಯಾದರೂ ಉಪ್ಪು ನೀರಿನಿಂದ ಮನೆಯನ್ನು ಒರೆಸಬೇಕು. ಹೀಗೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಕೂಡಿ ಬರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಅದೇನೆಂದರೆ ಉಪ್ಪು ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸಿದರೆ ಮನೆಯಲ್ಲಿರುವ ಬ್ಯಾಕ್ಟೀರಿಯಾಗಳು ಹೋಗಿ ಯಾವುದೇ ರೀತಿಯ ಕಾಯಿಲೆಗಳು ಬರದ ಹಾಗೆ ಇರುತ್ತದೆ. ಮನೆ ಮಂದಿಯೆಲ್ಲ ಪೂರ್ತಿ ಆರೋಗ್ಯವಾಗಿರುತ್ತಾರೆ. ಆರೋಗ್ಯವೂ ಕೂಡ ಸಂಪತ್ತೇ ಅಲ್ಲವೇ? ಆರೋಗ್ಯವಿದ್ದರೆ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಇದ್ದಂತೆ. ಈ ರೀತಿಯಾಗಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗಳಿಗೆ ಬರುತ್ತಾಳೆ. ಅದಲ್ಲವೇ ಇವುಗಳಿಗೆಲ್ಲ ವಿರುದ್ಧವಾಗಿ ಮಾಡಿದರೆ ದರಿದ್ರ ದೇವಿಯ ಆಹ್ವಾನ ಮಾಡಿದಂತಾಗುತ್ತದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.